ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 99ನೆಯ ಅಧ್ಯಾಯವಾದ ವಿಷ್ಣುವ್ರತ ವಿಭೂತಿ ದ್ವಾದಶಿ ವ್ರತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಂದಿಕೇಶ್ವರನು ಹೇಳುತ್ತಾನೆ, ಎಲೈ ನಾರದನೇ, ಅತಿ ಶ್ರೇಷ್ಠವಾದ ವೈಷ್ಣವ ವ್ರತವೊಂದನ್ನು ಹೇಳುವೆನು ಕೇಳು. ಅದಕ್ಕೆ ವಿಭೂತಿ ದ್ವಾದಶಿ ಎಂದು ಹೆಸರು. ಅದು ಸಕಲ ದೇವತೆಗಳಿಂದಲೂ ಗೌರವವನ್ನು ಪಡೆದಿರತಕ್ಕದ್ದು. ಕಾರ್ತಿಕ, ಚೈತ್ರ, ವೈಶಾಖ, ಮಾರ್ಗಶಿರ, ಫಾಲ್ಗುಣ ಅಥವಾ ಆಷಾಢ ಮಾಸಗಳಲ್ಲಿ ಶುಕ್ಲಪಕ್ಷದ ದಶಮಿಯ ದಿನ ಮಿತವಾಗಿ ಭೋಜನ ಮಾಡಿ ಸಾಯಂಕಾಲದ ಸಂಧ್ಯಾವಂದನವಾದ ಬಳಿಕ ಶಾಸ್ತ್ರಜ್ಞನಾದ ಯಜಮಾನನು ನಿಯಮವನ್ನು ಕೈಗೊಳ್ಳಬೇಕು. ದೇವ ಜನಾರ್ದನ, ಏಕಾದಶಿಯಲ್ಲಿ ಉಪವಾಸ ಮಾಡಿ ನಿನ್ನನ್ನು ಪೂಜಿಸುವೆನು. ದ್ವಾದಶಿಯ ದಿನ ಬ್ರಾಹ್ಮಣರೊಡಗೂಡಿ ಪಾರಣೆ ಮಾಡುವೆನು. ಓ ಕೇಶವ, ಈ ನನ್ನ ಮನೋರಥವು ನಿರ್ವಿಘ್ನವಾಗಿ ನೆರವೇರಲಿ, ವ್ರತವು ಸಫಲವಾಗಲಿ ಎಂದು ಪ್ರಾರ್ಥಿಸಿ
ರಾತ್ರಿಯಲ್ಲಿ ನಮೋ ನಾರಾಯಣಾಯ ಎಂದು ಧ್ಯಾನಿಸುತ್ತಾ ಮಲಗಬೇಕು. ಶ್ರಿಯಪತಿಯಾದ ನಾರಾಯಣನಿಗೆ ನಾನು ಶೇಷಭೂತನು, ಸ್ವತಂತ್ರನಲ್ಲ ಎಂಬ ಅರ್ಥವು ಮನಸ್ಸಿನಲ್ಲಿರಬೇಕು. ಬಳಿಕ ಪ್ರಾತಃ ಕಾಲದಲ್ಲೆದ್ದು ಸ್ನಾನವನ್ನು ಜಪವನ್ನು ಮಾಡಿ ಶುದ್ಧನಾಗಿ ಶುಭ್ರವರ್ಣದ ಗಂಧ ಪುಷ್ಪಗಳಿಂದ ಪುಂಡರೀಕಾಕ್ಷನನ್ನು ಪೂಜಿಸಬೇಕು. ಸಕಲ ಸಂಪತ್ ಸ್ವರೂಪನಿಗೆ ನಮಸ್ಕಾರವೆಂದು ಪಾದಗಳನ್ನು, ಶೋಕರಹಿತನಿಗೆ ನಮಸ್ಕಾರವೆಂದು ಮೊಣಕಾಲುಗಳನ್ನು, ಮಂಗಳಮೂರ್ತಿಗೆ ನಮಸ್ಕಾರವೆಂದು ತೊಡೆಗಳನ್ನು, ವಿಶ್ವರೂಪನಿಗೆ ನಮಸ್ಕಾರವೆಂದು ನಡುವನ್ನು ಅರ್ಚಿಸಬೇಕು. ಕಂದರ್ಪನಿಗೆ ನಮಸ್ಕಾರವೆಂದು ಮೇಢ್ರಾವಯವವನ್ನು, ಆದಿತ್ಯನಿಗೆ ನಮಸ್ಕಾರವೆಂದು ಕೈಗಳನ್ನು, ದಾಮೋದರನಿಗೆ ನಮಸ್ಕಾರವೆಂದು ಉದರವನ್ನು, ವಾಸುದೇವನಿಗೆ ನಮಸ್ಕಾರವೆಂದು ಸ್ತನಗಳನ್ನು ಪೂಜಿಸಬೇಕು. ಓ ನಾರದ, ಮಾಧವನಿಗೆ ನಮಸ್ಕಾರವೆಂದು ವಿಷ್ಣುವಿನ ಎದೆಯನ್ನು, ಭಕ್ತ ರಕ್ಷಣದಲ್ಲಿ ಆಸಕ್ತನಾದವನಿಗೆ ನಮಸ್ಕಾರವೆಂದು ಕುತ್ತಿಗೆಯನ್ನು, ಶ್ರೀಧರನಿಗೆ ನಮಸ್ಕಾರವೆಂದು ಮುಖವನ್ನು, ಕೇಶವನಿಗೆ ನಮಸ್ಕಾರವೆಂದು ಕೇಶಗಳನ್ನು ಅರ್ಚಿಸಬೇಕು. ಶಾಂಘವೆಂಬ ಬಿಲ್ಲನ್ನು ಧರಿಸಿದಾತನಿಗೆ ನಮಸ್ಕಾರವೆಂದು ಪೃಷ್ಠವನ್ನು, ವರವನ್ನು ಕರುಣಿಸುವವನಿಗೆ ನಮಸ್ಕಾರವೆಂದು ಕಿವಿಗಳನ್ನು, ಶಂಖ ಚಕ್ರ ಖಡ್ಗ ಗದೆ ಮತ್ತು ಪದ್ಮಗಳನ್ನು ಧರಿಸಿದವನಿಗೆ ನಮಸ್ಕಾರವೆಂದು ಬಾಹುಗಳನ್ನು, ಓ ಪರಬ್ರಹ್ಮ ಸ್ವರೂಪ, ಸರ್ವಾತ್ಮನಾದ ನಿನಗೆ ನಮಸ್ಕಾರವೆಂದು ಶಿರಸ್ಸನ್ನು ಪೂಜಿಸಬೇಕು. ವ್ರತವಿಧಾನವನ್ನರಿತ ಯಜಮಾನನು ಚಿನ್ನದಿಂದ ಮಾಡಿದ ನೈದಿಲೆ ಹೂವನ್ನು, ಮತ್ಸ್ಯವನ್ನು ಜಲಕುಂಭದಲ್ಲಿರಿಸಿ ಮುಂಭಾಗದಲ್ಲಿಡಬೇಕು. ಎಳ್ಳನ್ನು ಬೆಲ್ಲವನ್ನು ತುಂಬಿದ ಪಾತ್ರೆಯನ್ನು ಅದರ ಬಳಿಯಲ್ಲಿರಿಸಿ ಬಿಳಿಯ ವಸ್ತ್ರವನ್ನು ಧರಿಸಬೇಕು. ಇತಿಹಾಸ ಪುರಾಣಾದಿ ಕಥೆಗಳನ್ನು ಕೇಳುತ್ತಾ ರಾತ್ರಿಯಲ್ಲಿ ಜಾಗರಣ ಮಾಡಬೇಕು. ಪ್ರಾತಃ ಕಾಲವಾದ ಬಳಿಕ ಚಿನ್ನದ ನೈದಿಲೆ, ಉದಕ ಕುಂಭ ಇವುಗಳೊಡನೆ ಮಹಾವಿಷ್ಣುವಿನ ಮತ್ಸ್ಯ ಮೂರ್ತಿಯನ್ನು ಕುಟುಂಬಿಯಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ದೇವ, ಸಕಲ ವಿಧವಾದ ಸಂಪತ್ತುಗಳು ನಿನ್ನನ್ನು ಎಡೆಬಿಡದೆ ಆಶ್ರಯಿಸಿಕೊಂಡಿವೆ. ಅವುಗಳನ್ನು ನೀನು ಸಲಹುತ್ತಿರುವಂತೆಯೇ ದುಃಖಮಯವಾದ ಈ ಸಂಸಾರವೆಂಬ ಕೆಸರಿನಲ್ಲಿ ಮುಳುಗುತ್ತಿರುವ ನನ್ನನ್ನು ಮೇಲಕ್ಕೆತ್ತಿ ರಕ್ಷಿಸು. ಓ ಮುನಿವರ್ಯ, ವಿಷ್ಣುವಿನ ದಶಾವತಾರದ ಪ್ರತಿಮೆಗಳು, ದತ್ತಾತ್ರೇಯ ಮೂರ್ತಿ, ವ್ಯಾಸ ಮಹಾಮುನಿಯ ವಿಗ್ರಹ ಇವುಗಳಲ್ಲಿ ಒಂದೊಂದನ್ನು ಪ್ರತಿಯೊಂದು ತಿಂಗಳಿನಲ್ಲೂ ಕ್ರಮವಾಗಿ ನೈದಿಲೆಯೊಡನೆ ವರ್ಷವು ಪೂರ್ಣವಾಗುವವರೆಗೆ ದಾನ ಮಾಡಬೇಕು. ಈ ಕಾಲದಲ್ಲಿ ಧರ್ಮದ್ರೋಹಿಗಳ ಸಂಸರ್ಗ ಒದಗದಂತೆ ಎಚ್ಚರಿಕೆಯಿಂದಿರಬೇಕು. ಹೀಗೆ 12 ದ್ವಾದಶಿ ವ್ರತಗಳನ್ನು ತನ್ನ ಶಕ್ತಿ ಇದ್ದಂತೆ ನಡೆಸಿ ಸಂವತ್ಸರಾಂತದಲ್ಲಿ ಗುರುವಿಗೆ ಲವಣ ಪರ್ವತದೊಡನೆ ಶಯ್ಯಾದಾನವನ್ನು ಮಾಡಬೇಕು. ಓ ಮಹರ್ಷಿ, ಅದರೊಡನೆ ಹಸುವನ್ನು ಕೊಡಬೇಕು. ಐಶ್ವರ್ಯವಂತನಾದರೆ ವಸ್ತ್ರಾಲಂಕಾರ ಭೂಷಣಗಳಿಂದ ಗುರುವನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಗ್ರಾಮ, ಭೂಮಿ, ಮನೆ ಮುಂತಾದವುಗಳನ್ನು ದಾನ ಮಾಡಬಹುದು. ಅಲ್ಲದೆ ಉಳಿದ ಬ್ರಾಹ್ಮಣರನ್ನೂ ಸಹ ಭೋಜನದಿಂದ ತೃಪ್ತಿಪಡಿಸಿ ಶಕ್ತಿ ಇದ್ದಷ್ಟು ಮಟ್ಟಿಗೆ ವಸ್ತ್ರದಾನವನ್ನು, ಗೋದಾನವನ್ನು ಮಾಡಿ ಧನ ಕನಕ ರತ್ನಗಳನ್ನು ಕೊಡಬೇಕು. ದರಿದ್ರನು ತನ್ನ ಯೋಗ್ಯತೆಗೆ ತಕ್ಕಂತೆ
ಸ್ವಲ್ಪ ಸ್ವಲ್ಪ ಕೊಡಬಹುದು. ವಿಷ್ಣುವಿನಲ್ಲಿ ಭಕ್ತಿಯು ಬಹಳವಾಗಿದ್ದು ದ್ರವ್ಯಾನುಕೂಲ್ಯವು ಮಾತ್ರ ಏನೇನೂ ಇಲ್ಲದಿದ್ದರೆ ಅಂತಹವನು ಪುಷ್ಪಾರ್ಚನ ವಿಧಿಯಿಂದಲೇ ಈ ವ್ರತವನ್ನು 2 ವರ್ಷಗಳ ಕಾಲ ನಡೆಸಬೇಕು. ಈ ವಿಧಾನವನ್ನು ಅನುಸರಿಸಿ ವಿಭೂತಿ ದ್ವಾದಶಿ ವ್ರತವನ್ನು ಮಾಡುವಾತನು ಪಾಪರಹಿತನೆನಿಸುವನು. 100 ತಲೆಗಳವರೆಗೆ ಅವನ ಪಿತೃಗಳು ಸದ್ಗತಿಯನ್ನೈದುವರು. 1,00,000 ಜನ್ಮಗಳನ್ನೆತ್ತಲಿ ಆತನಿಗೆ ದುಃಖವೆಂಬುದೇ ಬಾರದು. ರೋಗ, ಬಡತನ, ಬಂಧನ ಇದೊಂದೂ ಅವನ ಬಳಿ ಸುಳಿಯದು. ಪ್ರತಿಯೊಂದು ಜನ್ಮದಲ್ಲಿಯೂ ಆತನು ವಿಷ್ಣು ಭಕ್ತನೋ ಶಿವಭಕ್ತನೋ ಆಗುವನು. ಓ ಬ್ರಾಹ್ಮಣೋತ್ತಮ, 108,000 ಯುಗಗಳವರೆಗೆ ಅವನು ಸ್ವರ್ಗದಲ್ಲಿ ವಾಸಿಸುವನು. ಬಳಿಕ ರಾಜನಾಗಿ ಮತ್ತೆ ಹುಟ್ಟುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ವಿಷ್ಣುವ್ರತಂ ನಾಮ ನವನವತಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 100ನೇ ಅಧ್ಯಾಯವಾದ ವಿಭೂತಿ ದ್ವಾದಶಿ ವ್ರತ ಪುಷ್ಪವಾಹನನಿಗೂ ಪ್ರಾಚೇತಸ ಮುನಿಗೂ ನಡೆದ ಸಂವಾದದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.